ಸರ್. ಸರ್ ಹೇಳಿ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀರಾ, ಏನು ಉದ್ದೇಶ ಮಾಡ್ತಾ ಇದ್ದೀರಾ? ಸರ್, ಕರ್ನಾಟಕ ರಾಜ್ಯಾದ್ಯಂತ 2016ರಲ್ಲಿ ಏನು ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಕೇಂದ್ರಗಳು, ತಾಲೂಕು ಕೇಂದ್ರಗಳಲ್ಲೂ ರಿಪೇರಿ ಸೆಂಟರ್ ಆಗಬೇಕು. ರೈತರಿಗೆ ಟಿ ಸಿ ಸುಟ್ಟೋದ್ರೆ ಅವ್ರಿಗೆ ಅಲ್ಲೇ ರಿಪೇರಿಯಾಗಿ ಅಲ್ಲೇ ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಏನು ಇವತ್ತು ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಯೋಜನೆ ತಂದಿದ್ರು. ಇವತ್ತು ಎಲ್ಲ ರಾಜ್ಯದಲ್ಲೂ ಈ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ನೆಲಮಂಗಲದಲ್ಲಿ ಅಂತಂದರೆ, ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ಅಂತಂದರೆ ಒಬ್ಬ ರೈತ ಟಿ ಸಿ ಸುಟ್ಟೋದ್ರೆ ಒಂದು 4,000 ರಿಂದ 5,000 ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಸಿಗ್ತದೆ. ಆ ರೈತ ಹೋಗ್ಲಿಕ್ಕೆ ಬರಲಿಕ್ಕೆ ಒಂದು ದಿವಸ ಸಮಯ ವೇಸ್ಟ್ ಆಗ್ತದೆ. ಈ ಒಂದು ಉದ್ದೇಶ, ಒಳ್ಳೆಯ ಉದ್ದೇಶ ಇದ್ದಾಗ ಇದನ್ನು ಬೆಸ್ಕಾಂ ಇಲಾಖೆಯವರು ಯಾಕೆ ಇದನ್ನು ಇಲ್ಲಿ ನೆಲಮಂಗಲದಲ್ಲಿ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ? ಇರೋ ಅವಕಾಶವನ್ನು ಯಾಕೆ ತಾಳಕ್ಕಾಗ್ತಿಲ್ಲ? ಇಲ್ಲಿ ಯಾರ್ದು ಗುತ್ತಿಗೆದಾರದ್ದು ಸಮಸ್ಯೆನಾ, ಬೆಸ್ಕಾಂ ಇಲಾಖೆ ಸಮಸ್ಯೆನಾ, ಇಲ್ಲ ಇದಕ್ಕೆ ಏನಾದ್ರು ಯಾರಿಗೂ ಇಚ್ಛಾಶಕ್ತಿ ಕೊರತೆನಾ? ಈ ಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆನಾ? ಇದು ನಮಗೆ ಇಲ್ಲಿರ್ತಕ್ಕಂಥ ರೈತರುಗಳ ಒಂದು ಏನು ಸಮಸ್ಯೆ ಇದೆ, ಆ ರೈತರ ಪರವಾಗಿ ಇಲ್ಲೊಂದು ರಿಪೇರಿ ಸೆಂಟ್ರು ಆಗಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲ ರೈತರ ಬಾಂಧವರ ಅಭಿಪ್ರಾಯ. ಜೊತೆಗೆ ಇದನ್ನು ತ್ವರಿತವಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳು ಈಗಲೂ ಸಾಕಷ್ಟು ಒಂದು ಸುಮಾರು ದಿನಗಳಲ್ಲಿ ಎರಡು ನಿರ್ಮಿತ ಕೇಂದ್ರಗಳನ್ನ ಸ್ಥಾಪನೆ ಮಾಡವ್ರೆ. ಇದು ಡಿವಿಷನ್ ಬಂದು ದೊಡ್ಡ ಡಿವಿಷನ್ ನೆಲಮಂಗಲ. ಇಲ್ಲೇನಾದರೂ ತಾವು ಸಕಾಲದಲ್ಲಿ ಏನಾದರೂ ಇದನ್ನು ನೆರವೇರಿಸಿಲ್ಲ ಅಂತ ಅಂದರೆ, ಇದೊಂದು 15 ತಿಂಗಳೊಳಗಡೆ ಇದನ್ನು ಏನಾದರೂ ತಾವು ನೆರವೇರಿಸಿಲ್ಲ ಅಂತ ಅಂದರೆ ನಾವು ಒಂದು ಬೀದಿಗಿಳಿದು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಇದಕ್ಕೆ ಅವಕಾಶ ಕೊಡದಲೇ ಬೆಸ್ಕಾಂ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ಜನಪ್ರತಿನಿಧಿಗಳಿರ್ಬೋದು, ಸರ್ಕಾರ ಇರ್ಬೋದು, ಇದನ್ನು ಅತಿ ಶೀಘ್ರದಲ್ಲಿ ಈ ಒಂದು ಡಿವಿಷನ್ನ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಒಮ್ಮತದಿಂದ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸಂಬಂಧಪಟ್ಟ ಇಲಾಖೆಯವರು ಗಮನವನ್ನು ಸೆಳೀತಾ ಇದ್ದೀವಿ. ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ನಾವೆಲ್ಲ ನಂಬಿದ್ದೀವಿ. ಇದಕ್ಕೆ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಸಹಕಾರ ಅತಿ ಹೆಚ್ಚು ರೀತಿಯಲ್ಲಿ ಇರಲಿ ಅಂತೇಳಿ ಒಂದು 2 ಮಾತು ಮುಗಿಸ್ತೀನಿ. ಸರ್, ನೀವು ಗೊತ್ತಿದ್ದಂಗೆ